ಓಂ ಹರಿಹರ ಸುತನೇ ಸ್ವಾಮಿಯೇ ಶರಣಮಯ್ಯಪ್ಪ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಮಾಲಧಾರಿಗಳಾಗಿ ವ್ರತವನ್ನು ಒಂದು ಕಟ್ಟುನಿಟ್ಟಿನ ಕ್ರಮದಿಂದ ಆಚರಣೆ ಮಾಡಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಕಣ್ಣಿಗೂ ನಮ್ಮೆಲ್ಲರ ಮುಂದೆ ನಮ್ಮೆಲ್ಲರಿಗೂ ಕೂಡ ಆ ಮನಸ್ಸಿಗೆ ಬರ್ತಕ್ಕಂಥದ್ದೇ 18 ಮೆಟ್ಟಲು. 18 ಮೆಟ್ಟಲು ಅಂದಿದ ತಕ್ಷಣವೇ ನಮಗೇನು ಅಂದರೆ, ನಾನು ಬೇಗ ಹೋಗಿ ಆ 18 ಮೆಟ್ಟಲು ಹತ್ತಬೇಕು, ಆ 18 ಮೆಟ್ಟಲನ್ನು ಸ್ಪರ್ಶಿಸಬೇಕು, ಆ 18 ಮೆಟ್ಟಲನ್ನು ನೋಡಬೇಕು ಅಂತಕ್ಕಂಥ, ಹೊಸ್ದಾಗಿ ಹೋಗೋರಿಗೆ ನೋಡಬೇಕು, ಹಳೆಯೊಬ್ಬರಿಗೆ ಸ್ಪರ್ಶಿಸಬೇಕು, ಅದರ ಮೇಲೆ ಹತ್ತಬೇಕು, ಆ ಮೆಟ್ಟಲನ್ನು ಪರಿಪೂರ್ಣವಾಗಿ ಹತ್ಕೊಂಡು ಹೋಗಿ ಆ ಒಂದು ಭಗವತ್ ಸ್ವರೂಪಿಯಾದ ಹರಿಹರ ಪುತ್ರನನ್ನು ದರ್ಶಿಸಬೇಕು ಅಂತಕ್ಕಂಥ ಭಾವನೆ ಕೂಡ ಬರುತ್ತೆ. ಆದರೆ ನಾವು ಆ 18 ಮೆಟ್ಟಲನ್ನು ಹತ್ತೋಕ್ಕೆ ಮುಂಚೆ, 18 ಮೆಟ್ಟಲನ್ನು ಸ್ಪರ್ಶಿಸೋಕ್ಕೆ ಮುಂಚೆ, 18 ಮೆಟ್ಟಲನ್ನು ನೋಡೋಕ್ಕೆ ಮುಂಚೆ ಅದರ ವಿಶೇಷ ಏನು, ಅದರ ಮಹತ್ವ ಏನು, ಶಬರಿಮಲೆಯ 18 ಮೆಟ್ಟಲುಗಳ ಮಹತ್ವ ಏನು, ಅದರ ಹತ್ತಬೇಕು ಅಂದರೆ ನಾವು ಯಾವ ರೀತಿಯ ಒಂದು ತಯಾರಿ, ನಮ್ಮ ಯೋಗ್ಯತೆ ಅಥವಾ ನಮಗೆ ಅರ್ಹತೆಯನ್ನು ಪಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಮಾಲೆ ಹಾಕಿದಾಗ 41 ದಿವಸ ಕಠಿಣ ವ್ರತ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಆ 18 ಮೆಟ್ಟಲು ಹತ್ತೋಕೆ ಮುಂಚೆ 18 ವಿಧವಾದ ಪರಿವರ್ತನೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗಿರುತ್ತೆ. ಆ ಪರಿವರ್ತನೆಗಳೇನು ಅಂದರೆ, ಈಗ 18 ಅಂದರೆ ನಮಗೆ 18 ಪುರಾಣಗಳಾಗ್ಬೋದು, ಇವೆಲ್ಲವನ್ನು ತಗೊಳ್ಳೋಕೆ ಹೋದಾಗ 18ರ ಸಂಖ್ಯೆ ಬೇಡ. ಇವತ್ತಿನ ದಿವಸ ಆ ಶಬರಿಮಲೆಯ 18 ಮೆಟ್ಟಲುಗಳ ಮಹತ್ವ ಏನು, ನಾವು ಆ ಮೆಟ್ಲು ಹತ್ತೋಕೆ ನಮ್ಮ ಅರ್ಹತೆ ಯಾವ ರೀತಿ ಇರಬೇಕು ಅಂದರೆ, 18 ಮೆಟ್ಲು ಹತ್ತಬೇಕು ಅಂದರೆ ಪ್ರಪ್ರಥಮವಾಗಿ ನಮಗೆ ಆ 18 ಮೆಟ್ಟಿಲಲ್ಲಿ ಪ್ರಥಮ 5 ಮೆಟ್ಟಿಲು, ಫಸ್ಟ್ ಹತ್ತೀವಲ್ವ, ಫಸ್ಟ್ ಹತ್ತಕ್ಕಂಥ 18 ಮೆಟ್ಲಲ್ಲಿ ಪ್ರಥಮ 5 ಮೆಟ್ಟಿಲುಗಳು ಪಂಚೇಂದ್ರಿಯಗಳ ಸಂಕೇತ. ಏನು ಪಂಚೇಂದ್ರಿಯಗಳು? ಶುದ್ಧವಾದದನ್ನು ಕಣ್ಣಿಂದ ನೋಡು, ಶುದ್ಧವಾದ್ದು ಬಾಯಲ್ಲಿ ಮಾತಾಡು, ಕಣ್ಣು ಕಿವಿ ಮೂಗು, ಹಾಗೆಯೇ ನಮಗೆ ಏನು ಆ ಪಂಚೇಂದ್ರಿಯಗಳು, ಕಿವಿ ಕಣ್ಣು ಮೂಗು ನಾಲಿಗೆ, ಹಾಗೆ ನಮ್ಮ ಕೈಗಳು, ಇದನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು. ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಿಸ್ಕೋಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯ ಒಂದು ಭಗವಂತನ ಸ್ಮರಣೆಯನ್ನು ಮಾಡಿ ದೇಹವನ್ನು ಶುದ್ಧಿಯಾಗಿ ಇಟ್ಕೊಂಡು ಹೋಗಬೇಕು. ಪಂಚೇಂದ್ರಿಯಗಳನ್ನು ಶುದ್ಧಿ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ, ಪಂಚೇಂದ್ರಿಯಗಳನ್ನು ಜಯಿಸ್ಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದೇ ಆ 5 ಮೆಟ್ಟಿಲು, ಪ್ರಥಮ 5 ಮೆಟ್ಟಿಲು. ಇನ್ನು ಅಲ್ಲಿಂದ 8 ಮೆಟ್ಟಿಲು, ಪ್ರಥಮ 5 ಆಗೋಯ್ತು, ಅಲ್ಲಿಂದ 8 ಮೆಟ್ಟಿಲು ಅಷ್ಟರಾಗಗಳು. ಆ ಅಷ್ಟರಾಗಗಳು ಯಾವುವು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಜಯಿಸಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹಾಗೆಯೇ ಅಸೂಯೆಗಳನ್ನು ಜಯಿಸ್ಕೊಂಡು ಬರ್ತಾ ಇದ್ದೀನಿ. ಕಾಮಕ್ರೋಧಗಳು ಲೋಭ ಮೋಹ ಮತ್ಸರ, ನನಗೆ ಯಾವುದೂ ಆಸೆ ಇಲ್ಲ, ಆಕಾಂಕ್ಷೆಗಳಿಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ, ಭಗವಂತನ ಸಾಕು, ನಿನ್ನ ಪಾದ ಸಾಕಪ್ಪ, ನೀನು ಇದೆಯಪ್ಪ ಇದನ್ನು ಜಯಿಸ್ಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದು, ಜಯಿಸ್ತೀನಿ ಅಂತಕ್ಕಂಥದ್ದನ್ನೇ ಆ 8 ಮೆಟ್ಟಿಲು. ಅಲ್ಲಿಗೆ 5 ಮತ್ತು 8 ಮೆಟ್ಟಿಲು. ನಾವು ಈಗಾಗಲೇ 5 ಪಂಚೇಂದ್ರಿಯಗಳು, 8 ಮೆಟ್ಟಿಲುಗಳು ಅಷ್ಟರಾಗಗಳಾಯಿತು. ಇನ್ನು ಅಲ್ಲಿಂದ ನಮಗೆ ಸಿಗ್ತಕ್ಕಂಥದ್ದೇ 5 ಮೆಟ್ಟಿಲು. ಯಾಕೆಂತ ಹೇಳಿದ್ರೆ ಈ 8 ಮತ್ತು 5 ನಾಲಿಗೆ 13 ಆಗೋಯ್ತು, ಇನ್ನು ಕೇವಲ 5 ಮೆಟ್ಲಿರುತ್ತೆ. ಆ 5 ಮೆಟ್ಲಲ್ಲಿ 3 ಮೆಟ್ಲುಗಳನ್ನು ನಾವು ಸತ್ವಗುಣ ರಜೋಗುಣ ತಮೋಗುಣ, ಇದನ್ನು ನಾವು ಸತ್ವಗುಣವನ್ನು ಅಳವಡಿಸ್ಕೊಳ್ತೀವಿ, ರಜೋಗುಣವನ್ನು ಬಿಡ್ತೀವಿ, ತಮೋಗುಣದಿಂದ ದೂರ ಇರ್ತೀವಿ. ಅಂದರೆ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡೋದು, ಮನೆಯಲ್ಲಿ ಕೋಪ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯಗಳಿಗೆ ಎಕ್ಸೈಟ್ ಆಗೋದು, ಹಾಗೆಯೇ ಇವೆಲ್ಲವನ್ನು ಬಿಟ್ಟು ತಾಳ್ಮೆ ಸಹನೆ ದಾನ ಗುಣವನ್ನು ಇಟ್ಕೊಳ್ತೀವಿ, 3 ಗುಣವನ್ನು ಜಯಿಸ್ತೀವಿ ಅಂತಕ್ಕಂಥದ್ದನ್ನು ಆ 3 ಮೆಟ್ಲು. ಕಟ್ಟ ಕಡೆಯದಾದ 2 ಮೆಟ್ಲಿರುತ್ತೆ, ಅದನ್ನೇ ನಾವು ಜ್ಞಾನ ಅಜ್ಞಾನ ಅಥವಾ ವಿದ್ಯೆ ಅಜ್ಞಾನ. ಅಂದರೆ ನಾನು ಅಜ್ಞಾನದಿಂದ ಏನೇ ತಪ್ಪುಗಳು ಮಾಡಿದರೂ ಕೂಡ ನನ್ನನ್ನು ಕ್ಷಮಿಸಪ್ಪ, ನನಗೆ ಮೋಕ್ಷ ಕೊಡಪ್ಪ, ನಾನು ಜ್ಞಾನವನ್ನು ಅಳವಡಿಸ್ಕೊಂಡು ಇನ್ಮೇಲೆ ಜ್ಞಾನಿಯಾಗಿರ್ತೀನಿ ಅಂತಕ್ಕಂಥದ್ದೇ ಆ 2 ಮೆಟ್ಲುಗಳಿರುತ್ತೆ. ಅದನ್ನು ನಾವು ಬೇಕಾದರೆ ಈ 18 ಮೆಟ್ಲುಗಳನ್ನು 4 ವೇದಗಳು ಅಂತ ತಗೋಬೋದು, ಹಾಗೆಯೇ 6 ವೇದಾಂಗಗಳು ಅಂತ ತಗೋಬೋದು, ಹಾಗೆ 6 ದರ್ಶನಗಳು ಅಂತೂ ಕೂಡ ತಗೋಬೋದು, 2 ನಮಗಿರ್ತಕ್ಕಂಥ ಮಹಾಕಾವ್ಯಗಳು ಅಂತೂ ಕೂಡ ನಾವು ತಗೊಂಡು 18ಅನ್ನು ಹೇಳ್ಕೊಬೋದು. ಆದರೆ ಈ 18 ಮೆಟ್ಲು ಹತ್ತಕ್ಕಂಥದ್ದು ಸುಮ್ಮನೆ ನಮಗೆ ಮೆಟ್ಲಿದೆ, ಮೆಟ್ಲನ್ನು ಹತ್ತಿಬಿಟ್ಟು ಭಗವಂತನ ದರ್ಶನ ಅನ್ನೋದಕ್ಕಿಂತ ಈ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ, ಸಾಕಷ್ಟು ಯೋಗ ಬರುತ್ತೆ, ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ 18 ಮೆಟ್ಟಲುಗಳ ಮಹತ್ವ ವಿಶೇಷವಾಗಿದೆ. ಇದರಿಂದ ನಮ್ಮ ಜೀವನ ರೂಪಿಸ್ಕೊಳ್ತೀವಿ, ನಾವು ಬದಲಾವಣೆ ಕೂಡ ಆಗ್ತೀವಿ, ಎಷ್ಟೋ ಪರಿವರ್ತನೆ ಕೂಡ ಆಗ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದೇನು ಮಾತಾಜಿ ಇವತ್ತು?